ನೇಪಾಳ್ಗೆ ಹೋಗ್ತಾ ಇದೀವಿ. ಓ ಜರ್ನಿ, ಓ ಸೂಪರ್, ಆಲ್ ದ ಬೆಸ್ಟ್. ಏನು ಗೊತ್ತಾ, ನಾವು ನ್ಯಾನಲ್ಲಿ ಹೋಗ್ತಾ ಇರೋದು. ನ್ಯಾನೋ ಕಾರಲ್ಲಿ. ಚಂದ್ರಭಾಗ ಬೀಚ್ ಅನ್ನೋದಕ್ಕಿಂತ ಮುಂಚೆ ಇದು ಚಂದ್ರಭಾಗ ನದಿ ದೇವಸ್ಥಾನ ಇದೆ, ಆದರೆ ಯಾರು ಪೂಜೆ ಮಾಡಲ್ಲ. ವಿಷ್ಣು ಮತ್ತು ಶಿವ ಇಬ್ಬರೂ ಅರ್ಧ ಫೇಸಲ್ಲಿ ಇರುವಂತಹ ಗರ್ಭಗುಡಿಯಲ್ಲಿರುವಂತಹ ದೇವಸ್ಥಾನ ಇದು. ಈ ದೇವಸ್ಥಾನದ ನಿರ್ಮಾಣ ಬಂದು ಸೂರ್ಯ ದೇವರ ಒಂದು ರಥದ ರೀತಿ ನಿರ್ಮಾಣ ಮಾಡಿರುವಂಥದ್ದು. ನಮ್ಮ ಭಾರತದಲ್ಲಿ ಅತಿ ಸುಂದರವಾದ ಸನ್ರೈಸ್ ಸ್ಪಾಟ್ಸ್ಗಳಲ್ಲಿ ಒಂದಾಗಿರುವಂಥದ್ದು ನಮ್ಮ ಚಂದ್ರಭಾಗ ಬೀಚ್. ಆದರೆ ಇದು ಬರೀ ಒಂದು ಸಮುದ್ರ ಅಲ್ಲ. ಚಂದ್ರಭಾಗ ಬೀಚ್ ಅನ್ನೋದಕ್ಕಿಂತ ಮುಂಚೆ ಇದು ಚಂದ್ರಭಾಗ ನದಿ. ಆದರೆ ಆ ನದಿ ಈಗ ಇಲ್ಲಿ ಮುಳುಗೋಗಿದೆ. ಹಾಗೆ ಆ ನದಿಲಿ ಒಂದು ಹೆಂಗಸು ತನ್ನ ಪ್ರಾಣವನ್ನೇ ಕೊಡ್ತಾಳೆ. ಹಾಗೆ ಈ ನದಿಗೂ ಹಾಗೆ ಇಲ್ಲಿಂದ ಮುಂದೆ ಇರುವಂಥ ಕೋನಾರ್ಕ್ ಸೂರ್ಯನ ದೇವಸ್ಥಾನಕ್ಕೂ ಒಂದು ನಂಟಿದೆ. ಹಾಗೆ ಅದಕ್ಕೊಂದು ಕತೆ ಇದೆ, ಹಾಗೆ ಒಂದು ದೊಡ್ಡ ಇತಿಹಾಸ ಇದೆ. ಆ ಇತಿಹಾಸ ಏನು ಅಂತಂದ್ರೆ, ಒಂದು ಹುಡುಗಿ ಈ ಚಂದ್ರಭಾಗ ನದಿ ಇದ್ದಾಗ ಅವಳ ಪ್ರಾಣವನ್ನು ಕಳೆದುಕೊಂಡ ಕತೆ ಹೇಳೋದಕ್ಕಿಂತ ಮುಂಚೆ ನಾನು ನಿಮ್ಗೆಲ್ಲರಿಗೂ ಇದೇ ಜಾಗದಲ್ಲಿ ಒಬ್ಬ ರಾಜಕುಮಾರನ ತಪಸ್ಸಿನ ಕತೆ ಹೇಳಬೇಕು ಅಂತ ಇದ್ದೀನಿ. ಆ ರಾಜಕುಮಾರ ಯಾರು ಅಂತಂದರೆ, ಅವನು ಶ್ರೀಕೃಷ್ಣರ ಮಗ ಸಾಂಬ. ಸಾಂಬ ಒಂದು ಶಾಪದ ಕಾರಣದಿಂದ ಅವನಿಗೆ ಕುಷ್ಠರೋಗ ಬಂದಿತ್ತು. ಚಿಕಿತ್ಸೆಗಾಗಿ ಎಲ್ಲೆಲ್ಲೋ ಹೋಗುವುದಕ್ಕಿಂತ ಸಾಂಬ ತನ್ನ ಶಾಪದಿಂದ ಮುಕ್ತಿ ಪಡೆಯಲು ಸೂರ್ಯ ದೇವನನ್ನೇ ಆರಾಧಿಸಲು ನಿರ್ಧರಿಸಿದಾಗ ಅವನು ಬಂದಿದ್ದು ಇದೇ ಚಂದ್ರಭಾಗ ಪ್ರದೇಶಕ್ಕೆ. ಒಂದು ದಿನ ಅಲ್ಲ, 2 ದಿನ ಅಲ್ಲ, ಸತತ 12 ವರ್ಷಗಳ ಕಾಲ ಸೂರ್ಯ ದೇವನನ್ನು ಆರಾಧಿಸದನೆಂಬ ಪುರಾಣ ಇದೆ. ಕೊನೆಗೆ ಸೂರ್ಯ ದೇವನ ಅನುಗ್ರಹದಿಂದ ಸಾಂಬ ತನ್ನ ಶಾಪದಿಂದ ಮುಕ್ತನಾಗುತ್ತಾನೆ. ಅದಕ್ಕೆ ಇವತ್ತಿಗೂ ಚಂದ್ರಭಾಗ ತೀರಕ್ಕೆ ಸೂರ್ಯನ ಆರಾಧನೆಯ ಜೊತೆ ಇಷ್ಟು ಗಾಢವಾದ ಸಂಬಂಧ ಇದೆ. ವಿಶೇಷವಾಗಿ ಮಾಘ ಸಪ್ತಮಿಯಂದು ಸಾವಿರಾರು ಜನ ಇಲ್ಲಿ ಬಂದು ಸಮುದ್ರದಲ್ಲಿ ಸ್ನಾನ ಮಾಡಿ ಸೂರ್ಯ ದೇವನಿಗೆ ಪ್ರಾರ್ಥನೆ ಮಾಡುತ್ತಾರೆ. ಸಾವಿರಾರು ವರ್ಷಗಳ ಹಿಂದೆ ಇಲ್ಲಿ ನದಿ ಇತ್ತು, ಆದರೆ ಆ ನದಿ ಇವಾಗ ಸಮುದ್ರ ಆಗಿದೆ. ಏಕೆಂದರೆ ಸುಮನ್ಯ ಎಂಬ ಋಷಿ ಇಲ್ಲಿ ವಾಸವಾಗಿದ್ದರು. ಅವರ ಸಾಕು ಮಗಳೇ ಚಂದ್ರಭಾಗ. ಅವಳು ತುಂಬ ಸುಂದರಿಯಾಗಿದ್ದಳು. ಒಂದು ದಿನ ಸೂರ್ಯ ದೇವನ ದೃಷ್ಟಿ ಅವಳ ಮೇಲೆ ಬಿದ್ದಿತು. ಸೂರ್ಯ ದೇವನೇ ಅವಳನ್ನು ವಿವಾಹವಾಗಲು ಬಯಸಿದ್ದರು. ಆದರೆ ಚಂದ್ರಭಾಗ ಅದಕ್ಕೆ ಒಪ್ಪಲಿಲ್ಲ. ಅವಳು ದೇವರನ್ನೇ ಎದುರಿಸಿ ನಾನು ಒಪ್ಪುವುದಿಲ್ಲ ಅನ್ನುವಷ್ಟು ತನ್ನ ನಿರ್ಧಾರದಲ್ಲಿ ದೃಢವಾಗಿದ್ದಳು. ಆದರೆ ಸೂರ್ಯ ದೇವ ಅವಳನ್ನು ಹಿಂಬಾಲಿಸುತ್ತಿದ್ದಾಗ ಅವಳು ತಪ್ಪಿಸಿಕೊಳ್ಳಲು ಓಡಿದಳು. ಮುಂದೆ ನದಿ, ಹಿಂದೆ ಸೂರ್ಯದೇವ. ಕೊನೆಗೆ ತನ್ನ ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಳಲು ಅವಳು ಈ ನದಿಗೆ ಹಾರಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದಳು. ಅವಳ ತಂದೆ ಸುಮನ್ಯ ಕೋಪಗೊಂಡು ಸೂರ್ಯ ದೇವನಿಗೆ ಶಾಪ ಕೊಟ್ಟರು ಅನ್ನುವ ಕಥೆ ಇದೆ. ಆ ಶಾಪದ ಕಾರಣದಿಂದಲೇ ಇಲ್ಲಿದ್ದ ನದಿಯನ್ನು ಸಮುದ್ರವು ತನ್ನ ತಡಕ್ಕೆ ಸೇರಿಸಿಕೊಂಡಿತು. ಆ ಹುಡುಗಿಯ ತ್ಯಾಗದ ನೆನಪೇ ಈ ಸ್ಥಳಕ್ಕೆ ಚಂದ್ರಭಾಗ ಎಂಬ ಹೆಸರು ಉಳಿಯಲು ಕಾರಣವಾಯಿತು. ಒಂದು ಹುಡುಗಿಯ ತ್ಯಾಗ, ಒಬ್ಬ ರಾಜಕುಮಾರನ ತಪಸ್ಸು, ಈ ಎರಡೂ ಕಥೆಗಳ ಮಧ್ಯೆ ಇರುವುದು ಒಂದೇ, ಅದು ಸೂರ್ಯ ದೇವ. ಆದರೆ ಈ ಸೂರ್ಯ ದೇವನ ಕತೆ ಇಲ್ಲೇ ಮುಗಿಯೋದಿಲ್ಲ. ಇದೇ ಕತೆ ನಮ್ಮನ್ನು ಇನ್ನೊಂದು ಅದ್ಭುತದ ಕಡೆಗೆ ಕರೆದೊಯ್ಯುತ್ತಿದೆ. ಈಗ ಬಂದಾಯಿತು ಕೋನಾರ್ಕ್ ಸೂರ್ಯ ದೇವರ ದೇವಸ್ಥಾನಕ್ಕೆ. ಒಳಗೆ ಹೋಗ್ತಾ ಇದ್ದೀನಿ. ಹೋಗಿ ನಿಮಗೆ ದೇವಸ್ಥಾನ ತೋರಿಸ್ತೀನಿ. ಹಾಗೆ ಅದರ ಅಪೂರ್ಣತೆಯ ಕಥೆನೂ ಇದೆ, ಅದನ್ನು ತಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಒಳಗಡೆ ಹೋಗಿ
ಕೋಣಾರ್ಕ್ ಸೂರ್ಯ ದೇವಸ್ಥಾನದ ಆರ್ಕಿಟೆಕ್ಚರ್ನ ನೋಡಿ ಅದರದ ಪ್ರತಿಯೊಂದು ಇಂಚು ಇಂಚು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಕೊನೆಗೆ ಕೋನಾರ್ಕ್ ಸೂರ್ಯ ದೇವಸ್ಥಾನದ ಮುಂದೆ ಇದ್ದೀವಿ. ಈ ದೇವಸ್ಥಾನದಲ್ಲಿ ಭಾಳ ವಿಶೇಷತೆ ಇದೆ. ದೇವಸ್ಥಾನ ಇದೆ, ಆದರೆ ಯಾರು ಪೂಜೆ ಮಾಡಲ್ಲ. ಅದಾದ ಮೇಲೆ ನಾವು ಸೂರ್ಯ ದೇವರ ರಥ ಹೆಂಗಿದೆ ಅಂತ ಯಾವತ್ತೂ ನೋಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಈ ದೇವಸ್ಥಾನದ ನಿರ್ಮಾಣ ಬಂದು ಸೂರ್ಯ ದೇವರ ಒಂದು ರಥದ ರೀತಿ ನಿರ್ಮಾಣ ಮಾಡಿರುವಂಥದ್ದು. ಇದರಲ್ಲಿ 24 ಚಕ್ರಗಳು ಹಾಗೆ 7 ಅಶ್ವಗಳನ್ನು ಸೇರಿ ಒಂದು ರಥ ಮಾಡಿದ್ದಾರೆ. ಇದು 13ನೇ ಶತಮಾನದಲ್ಲಿ ಮಾಡಿರುವಂಥದ್ದು. ಇದರ ಆರ್ಕಿಟೆಕ್ಚರು ಬಹಳ ವಿಶೇಷವಾಗಿರುವಂಥದ್ದು. ನಿಮಗೆ ಅದನ್ನು ಹತ್ತಿರದಿಂದ ನಿಮಗೆ ತೋರಿಸ್ತಾ ಕತೆ ಹೇಳ್ತೀನಿ ಬನ್ನಿ. ಹಾಗೆ ನಾವು 10 ರೂಪಾಯಿ ನೋಟ್ ಇದೆಯಲ್ಲ ಹೊಸದು, ಆ 10 ರೂಪಾಯಿ ನೋಟಲ್ಲಿ ಇರುವಂಥ ಒಂದು ಚಕ್ರ ಅದು ಇಲ್ಲೇ ಇರೋದು. ಇದೇ ಆ ರಥ. ಸೂರ್ಯ ದೇವರ ರಥನಂತೂ ನೋಡಿಲ್ಲ, ಆದರೆ ಈ ರಥನ ಸೂರ್ಯ ದೇವರ ರಥ ಥರನೇ ಮಾಡಿರೋದು ಅಂತ ಹೇಳ್ತಾರೆ. ಹಾಗಾಗಿ ಅವರ ರಥ ಹಿಂಗೆ ಇದೆ ಅಂತ ನಾವು ನೋಡಬೇಕು. ಈ ಚಕ್ರಗಳನ್ನು ಒಂದು ಕ್ಷಣ ಗಮನಿಸಿ. ಇವು ಕೇವಲ ಅಲಂಕಾರಕ್ಕಾಗಿ ಕೆತ್ತಿದ ಚಕ್ರಗಳಲ್ಲ. ಸೂರ್ಯನ ಬೆಳಕು ಮತ್ತು ನೆರಳಿನ ಚಲನೆಯನ್ನು ಬಳಸಿಕೊಂಡು ಚಕ್ರದ ಕಡ್ಡಿಗಳ ಮೇಲೆ ಬೀಳುವ ನೆರಳಿನಿಂದ ದಿನದ ಸಮಯವನ್ನು ಅಂದಾಜು ಮಾಡಬಹುದಾದ ರೀತಿಯಲ್ಲಿ ಇವುಗಳನ್ನು ವಿನ್ಯಾಸಗೊಳಿಸಲಾಗಿದೆ. ಇವತ್ತು ನಮ್ಮ ಸಮಯ ನೋಡೋಕ್ಕೆ ನಮ್ಮ ಕೈಯಲ್ಲಿ ಗಡಿಯಾರ ಇದೆ, ಆದರೆ ಶತಮಾನಗಳ ಹಿಂದೆ ಇವರು ಕಲ್ಲಿನಲ್ಲೇ ಸಮಯವನ್ನು ಓದುವ ವ್ಯವಸ್ಥೆಯನ್ನೇ ಕಲ್ಪಿಸಿದ್ದರು. ಎಷ್ಟು ಡೀಟೈಲ್ಡ್ ಆರ್ಕಿಟೆಕ್ಚರ್ ಇದೆ ನೋಡ್ರಿ ಯಪ್ಪ. ಯಾಕಂದರೆ 13ನೇ ಶತಮಾನದಲ್ಲಿ ಯಾವ ಥರ ಕಟ್ತಾ ಇದ್ರು ಇವೆಲ್ಲ ಸ್ಪರ್ಶ ಮಾಡದೇನೆ ಒಂದು ಖುಷಿ ಕೊಡುವಂಥ ವಿಷಯ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನೋಡ್ರಿ ಹೆಂಗ್ ಕಾಣಿಸುತ್ತೆ. ಸೂರ್ಯ ದೇವರಿಗೋಸ್ಕರ ಕಟ್ಟಿರುವಂತಹ ಸೂರ್ಯ ದೇವಸ್ಥಾನ. ಇನ್ನು ಈ ಕೋಣಾರ್ಕ್ ಬಗ್ಗೆ ನೀವು ಇನ್ನೊಂದು ವಿಚಿತ್ರ ಕತೆ ಕೇಳಿರಬಹುದು. ದೇವಸ್ಥಾನದ ಮೇಲ್ಭಾಗದಲ್ಲಿ ಒಂದು ದೊಡ್ಡ ಕಾಂತ ಕಲ್ಲು ಇತ್ತು, ಅಂದರೆ ಮ್ಯಾಗ್ನೆಟಿಕ್ ಕಲ್ಲಿತ್ತು. ಅದರ ಸುತ್ತಲಿನ ಕಾಂತದ ಶಕ್ತಿಯಿಂದ ದೇವಾಲಯದ ರಚನೆ ಅಸಾಧಾರಣವಾಗಿ ನಿಂತಿತ್ತು. ಹಾಗೆಯೇ ದೇವಸ್ಥಾನದ ಗರ್ಭ ಗುಡಿಯ ಒಳಗಡೆ ಇರುವ ದೇವರು ನೆಲದ ಮೇಲೆಲ್ಲ ಗಾಳಿಯಲ್ಲಿ ತೇಲುತ್ತಿದ್ದರು. ಹಾಗೆ ಸಮುದ್ರದಲ್ಲಿ ಹೋಗುತ್ತಿದ್ದ ಹಡಗುಗಳಿಗೂ ಅದರ ಪರಿಣಾಮ ಆಗುತ್ತಿತ್ತು. ಹಾಗೆಯೇ ಅವರು ಬಂದು ಆ ಕಾಂತದ ಕಲ್ಲನ್ನು ಕಸಿದುಕೊಂಡು ಹೋದರು ಎಂಬುದು. ಅಂಥ ಹಲವು ಕತೆಗಳು ಇವತ್ತಿಗೂ ಕೇಳಿಬರುತ್ತವೆ. ಆದರೆ ಭಕ್ತರೇ, ಇದು ಜನಪ್ರಿಯವಾಗಿ ಹರಿದಾಡುವ ಕತೆ. ಇದನ್ನು ಖಚಿತವಾಗಿ ಸಾಬೀತಾದ ವೈಜ್ಞಾನಿಕ ಸತ್ಯ ಅಂತ ಹೇಳಲು ಪುರಾವೆ ಇಲ್ಲ. ಹಾಗಾಗಿ ಆ ಕಥೆಯನ್ನು ಒಂದು ರಹಸ್ಯವಾಗಿ ನಾವು ಕೇಳಬಹುದು. ಇಲ್ಲಿ ಯಾವುದೋ ಒಂದು ಸುಮ್ಮನೆ ಚಿಕ್ಕ ಕೇವ್ ಥರ ಇದೆ. ನಮ್ಮ ಮೇಲ್ಕೋಟೆ ಥರ ಕಾಣಿಸ್ತಾ ಇದೆ ಕಣ್ರಿ ನನಗೆ. ಇಲ್ಲಿ ಯಪ್ಪ, ಈ ಕಲ್ಲಿನ ಸ್ಪರ್ಶನೇ ಒಂಥರ ಮಜಾ. ಹೆಂಗಿದೆ ನೋಡ್ರಿ. ಏನೇ ಆದ್ರೂ ಇತಿಹಾಸದಾಗೆ ನೋಡಬೇಕು.
ಅವತ್ತಿನ ಟೈಮ್ಗೆ ಹೋಗಿ ಮತ್ತೆ ನಾವು ನೋಡೋಕ್ಕಾಗಲ್ವಲ್ಲ. ಇವತ್ತು ಇರುವಂತಹ ಉಳಿದಿರುವಂತಹ ಒಂದಷ್ಟು ನೆನಪುಗಳನ್ನ ಮಾತ್ರ ನಾವು ಇಲ್ಲಿ ನೋಡ್ಬೋದು. ಅದು ತುಂಬ ಚೆನ್ನಾಗಿದೆ. ಪೂಜೆ ಮಾಡ್ತಾ ಇದ್ದೀರಿ ಚೆನ್ನಾಗಿರೋದು, ಆದರೆ ಗರ್ಭಗುಡಿಗೆ ಒಳಗಡೆ ಕುಸಿದಿದೆ ಅಂತ ಹೇಳ್ತಾರೆ. ಎಲ್ಲ ಕಲ್ಲುಗಳೇ ಇದೆ, ಆದರೂ ಅದು ಹೆಂಗೆ ಕುಸಿದೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಆದರೆ ಈ ಕೋಣಾರ್ಕ್ನ ಕಲ್ಲುಗಳ ಮಧ್ಯೆ ಇನ್ನೊಂದು ಕತೆ ಇದೆ. ಅದು ಕೇವಲ 12 ವರ್ಷಗಳ ಒಬ್ಬ ಹುಡುಗನ ಕತೆ. ಅವನ ಹೆಸರೇ ಧರ್ಮಪದ. ಜನಪದ ಕಥೆಯ ಪ್ರಕಾರ ಕೋಣಾರ್ಕ್ ನಿರ್ಮಾಣದ ಸಂದರ್ಭದಲ್ಲಿ ಸುಮಾರು 1200 ಶಿಲ್ಪಿಗಳು ಮತ್ತು ಕಾರ್ಮಿಕರು ವರ್ಷಗಳ ಕಾಲ ಈ ದೇವಸ್ಥಾನದ ನಿರ್ಮಾಣದಲ್ಲಿ ತೊಡಗಿದ್ದರು. ದೇವಸ್ಥಾನ ಬಹುತೇಕ ಪೂರ್ಣವಾಗಿತ್ತು, ಆದರೆ ಮೇಲಿನ ಕೊನೆಯ ಭಾಗವನ್ನು ಪೂರ್ಣಗೊಳಿಸುವಲ್ಲಿ ಸಮಯ ಎದುರಾಗಿತ್ತು ಅನ್ನೋದು ಆ ಕತೆ. ಅದೇ ಸಮಯದಲ್ಲಿ ಮುಖ್ಯ ಶಿಲ್ಪಿಯ ಮಗನಾದ ಧರ್ಮಪದ ಅಲ್ಲಿಗೆ ಬರುತ್ತಾನೆ. ದೊಡ್ಡ ದೊಡ್ಡ ಶಿಲ್ಪಿಗಳು ಮಾಡಲಾಗದ ಕೆಲಸವನ್ನು ಈ 12 ವರ್ಷದ ಹುಡುಗ ಮಾಡುತ್ತೇನೆ ಅಂತ ಹೇಳುತ್ತಾನೆ. ಅವನು ಮೇಲಕ್ಕೆ ಹೋಗುತ್ತಾನೆ ಮತ್ತು ಜನಪದ ಕಥೆಯ ಪ್ರಕಾರ ಕೊನೆಯ ಕಲ್ಲನ್ನು ಅಳವಡಿಸುತ್ತಾನೆ. ಆದರೆ ಕೆಲಸ ಮುಗಿದ ಮೇಲೆ ಸಂತೋಷ ಬರಬೇಕಿದ್ದ ಜಾಗದಲ್ಲಿ ಮತ್ತೆ ಭಯ. ಏಕೆಂದರೆ ಈ ಕೆಲಸವನ್ನು 12 ವರ್ಷದ ಹುಡುಗ ಮಾಡಿದ ಅನ್ನೋದು ರಾಜನಿಗೆ ಗೊತ್ತಾದರೆ ತಮ್ಮ ಮೇಲೆ ಶಿಕ್ಷೆ ಬರಬಹುದು ಅನ್ನೋ ಭಯ. ಆಗ ತನ್ನ ಜೊತೆ ಕೆಲಸ ಮಾಡಿದ 100 ಜನರ ಜೀವ ಉಳಿಸಲು ಧರ್ಮಪದ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದನೆಂದು ಜನಪದದ ಕತೆ ಹೇಳುತ್ತದೆ. ಆದರೆ ಇದು ದೃಢವಾಗಿ ಸಾಬೀತಾದ ಇತಿಹಾಸದ ಘಟನೆಯಲ್ಲ, ಒಡಿಯಾ ಜನಪದ ಪರಂಪರೆಯಲ್ಲಿ ಇವತ್ತಿಗೂ ಜೀವಂತವಾಗಿದ್ದುವ ಪ್ರಸಿದ್ಧ ಕಥೆ. ಈ ದೇವಸ್ಥಾನದಲ್ಲಿ ಒಂದೊಂದು ಕಲ್ಲೂ ಕತೆ ಹೇಳುವಂತಹ ಒಂದು ಅನುಭವ ಅನಿಸುತ್ತೆ. ಅಷ್ಟು ಕೆತ್ತನೆ ಬಹಳ ಸಕ್ಕತ್ತಾಗಿದೆ. ಯಾಕಂದ್ರೆ ಪೂರ್ತಿ ಸ್ಟೋನ್ಸು. ನೋಡಿ, ಹಾಗೆ ಎಲ್ಲ ಡೋರ್ಗಳು ಸದ್ಯ ಗೊತ್ತು ಎಲ್ಲ ಡೋರ್ಸು ಕ್ಲೋಸು. ನಮ್ಮ ಕನ್ನಡದವ್ರು ಬೇರೆ ಇದ್ದಾರೆ ನೋಡಿ. ಎಲ್ಲಿಂದ ಬಂದಿರಿ ಸರ್? ನಾವು ಪಾಂಡವಪುರ, ಮಂಡ್ಯ. ನೋಡಿದ್ರಾ, ನಮ್ಮ ಮೈಸೂರು ಪಕ್ಕದಲ್ಲೇ. ಎಷ್ಟು ಜನ ಬಂದಿದ್ರಿ? ನಾವು 3 ಜನ ಕಾರಲ್ಲಿ ಬಂದಿದ್ವಿ. ಅಲ್ಲಿಂದನೇ? ಹೌದು. ಓ, ಸಖತ್ತು ನೋಡಿ. ನಾವಾದ್ರೂ ಟ್ರೈನಲ್ಲಿ ಓಡಾಡ್ತಾ ಇದೀವಿ, ಇವ್ರು ಕಾರಲ್ಲೇ ಬಂದಿದ್ದಾರೆ ಅಲ್ಲಿಗೆ. ನೇಪಾಳ್ಗೆ ಹೋಗ್ತಾ ಇದೀವಿ. ಓ, ಜರ್ನಿ. ಓ, ಸೂಪರ್. ಆಲ್ ದ ಬೆಸ್ಟ್. ಏನು ಗೊತ್ತಾ, ನಾವು ನ್ಯಾನಲ್ಲಿ ಹೋಗ್ತಾ ಇರೋದು. ನ್ಯಾನೋ ಕಾರಲ್ಲಿ? ಓಹೋ, ನೋಡ್ರಿ, ನಮ್ಮ ಕನ್ನಡದವ್ರು ಇನ್ನೊಂದು ಸಾಹಸ ಮಾಡಕ್ ಹೊರಟಿದ್ದಾರೆ. ನಿಮ್ಮ ಕಡೆಯಿಂದನೂ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ಬಿಡಿ. ಹಾಗೆ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಸರ್. ಆರಾಮಾಗಿ ದೇವ್ರು ಒಳ್ಳೇದು ಮಾಡಲಿ. ಚೆನ್ನಾಗಿ ಹೋಗಿದ್ದು ಬನ್ನಿ. ಜರ್ನಿ ತುಂಬ ಚೆನ್ನಾಗಿರಲಿ ಸರ್. ಬಾಯ್ ಸರ್. ಥ್ಯಾಂಕ್ ಯು. ಸಿಗೋಣ ಸರ್. ನೋಡ್ರಿ, ಹೆಂಗೆ ನ್ಯಾನೋ ಕಾರಲ್ಲಿ ಹೊರಟಿದ್ದಾರೆ. ಖುಷಿಯಾಗಿರಲಿ ಅವ್ರ ಜರ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಮೂಲಕ. ಈ ಕಲ್ಲುಗಳೆಲ್ಲ ಮೋಸ್ಟ್ಲಿ ಅವಾಗ ಇದು ಕಟ್ಟಕ್ಕೆ ಅಂತಾರೆ ತರಿಸಿಟ್ಟಿದ್ರು ಅನ್ಸುತ್ತೆ. ಎಲ್ಲ ಒಳ್ಳೆ ಕಲ್ಲು ಅನ್ಸ್ತಾ ಇಲ್ಲ, ಅದು ಕಬ್ಬಣ ತರ ಇದೆ. ಇದು ತೋರಿಸ್ತೀನಿ ನೋಡಿ. ಇದು ನೋಡಿದ್ರಲ್ಲ, ಕೋನಾರ್ಕ್ ಸೂರ್ಯ ದೇವರ ದೇವಸ್ಥಾನವನ್ನ, ಹಾಗೆ ಅದರ ಕಥೆಯನ್ನ. ಬನ್ನಿ, ಇಲ್ಲಿಂದ ನಮ್ಮ ಪಯಣವನ್ನ ಮುಂದುವರಿಸೋಣ. ಈಗ ನಾನು ಬಂದಿರೋಂಥ ಜಾಗ ಬಂದು ಲಿಂಗಗಳ ರಾಜ ಅಂತಾನೆ ಕರೆಯುವಂತಹ ಭುವನೇಶ್ವರದಲ್ಲಿರುವ ಲಿಂಗರಾಜ ದೇವಸ್ಥಾನಕ್ಕೆ ಬನ್ನಿ. ನಿಮಗೆ ಈ ದೇವಸ್ಥಾನದ ಮಹಿಮೆ ಹಾಗೂ ಇತಿಹಾಸ ತಿಳಿಸ್ಕೊಡ್ತೀನಿ. ಆದರೆ
ಒಳಗಡೆಗೆ ಫೋನ್ ಅಲೋ ಇರೋದಿಲ್ಲ. ಪ್ರಯತ್ನ ಹೊರಗಡೆಯಿಂದನೇ ವಿಡಿಯೋ ಮಾಡೋ ಪ್ರಯತ್ನ ಮಾಡ್ತೀನಿ. ಹಾಗೆ ಈ ದೇವಸ್ಥಾನದಲ್ಲಿ ಗರ್ಭಗುಡಿಯ ದೇವರು ಬರೀ ಶಿವ ಒಬ್ಬರೇ ಇಲ್ಲ, ಶಿವ ಮತ್ತು ವಿಷ್ಣು ಇಬ್ಬರು ಸೇರಿ ಇರುವಂಥ ದೇವಸ್ಥಾನದ ಗರ್ಭಗುಡಿ ಇದು. ಹರ ಮತ್ತು ಹರಿ, ಅದಕ್ಕೆ ಇಲ್ಲಿ ಹರಿಹರ ಅಂತ ಕರೀತಾರೆ. ಹಾಗೆ ಅದರ ಮುಂದಿನ ವಿಷಯಗಳನ್ನು ತಿಳಿಸ್ಕೊಡ್ತೀನಿ. ಪುರಾತನ ಧಾರ್ಮಿಕ ಗ್ರಂಥಗಳಲ್ಲಿ ಭುವನೇಶ್ವರದ ಈ ಪ್ರದೇಶವನ್ನು ಏಕಾಮ್ರ ಕ್ಷೇತ್ರ ಅಂತ ಕರೆಯಲಾಗುತ್ತಿತ್ತು. ಏಕಾಮ್ರ ಅಂದರೆ ಒಂದು ಮಾವಿನ ಮರ. ಒಂದು ಕಾಲದಲ್ಲಿ ಈ ಪ್ರದೇಶದಲ್ಲಿ ಒಂದು ದೊಡ್ಡ ಮಾವಿನ ಮರದ ಸುತ್ತಲೂ ಶಿವನ ಪವಿತ್ರ ಕ್ಷೇತ್ರವಿತ್ತು ಅನ್ನೋ ನಂಬಿಕೆ ಇದೆ. ಅಂದರೆ ಇವತ್ತು ನಾವು ನೋಡ್ತಿರೋ ಈ ಬೃಹತ್ ದೇವಸ್ಥಾನ ಇರೋದಕ್ಕೆ ಮುಂಚೆ ಇಲ್ಲೊಂದು ಪವಿತ್ರ ಸ್ಥಳ ಇತ್ತು. ಅಲ್ಲಿ ಶಿವನನ್ನು ಸ್ವಯಂಭೂ ರೂಪದಲ್ಲಿ ಆರಾಧಿಸಲಾಗುತ್ತಿತ್ತು ಅನ್ನೋ ಪರಂಪರೆ ಇದೆ. ಅಂದರೆ ಮನುಷ್ಯರು ತಯಾರಿಸಿದ ಮೂರ್ತಿಯಲ್ಲ, ಸ್ವತಃ ಉದ್ಭವಿಸಿದ ಶಿವಲಿಂಗ ಅಂತ ನಂಬಲಾಗುತ್ತಿತ್ತು. ಹಾಗಾದರೆ ದೇವಸ್ಥಾನ ಯಾಕೆ ಕಟ್ಟಿದ್ರು? ಇಲ್ಲೇ ಒಂದು ಮುಖ್ಯ ಪ್ರಶ್ನೆ ಬರೋದು. ಶಿವನ ಆರಾಧನೆ ಈಗಾಗಲೇ ನಡೆಯುತ್ತಿದ್ದರೆ ಇಷ್ಟು ದೊಡ್ಡ ದೇವಸ್ಥಾನ ಯಾಕೆ ಕಟ್ಟಬೇಕಿತ್ತು? ಅದರ ಉತ್ತರ ಕೇವಲ ಭಕ್ತಿಯಲ್ಲ. ಆ ಕಾಲದಲ್ಲಿ ಒಂದು ದೇವಸ್ಥಾನ ಅಂದರೆ ಬರೀ ದೇವರ ಮೂರ್ತಿ ಇಟ್ಟು ಪೂಜೆ ಮಾಡುವ ಜಾಗ ಆಗಿರಲಿಲ್ಲ. ಅದು ಒಂದು ಪವಿತ್ರ ಕ್ಷೇತ್ರದ ಕೇಂದ್ರ. ಅದರ ಸುತ್ತಲೂ ಜನರು ಬದುಕು, ಹಬ್ಬಗಳು, ಪೂಜೆ, ಸಂಗೀತ, ನೃತ್ಯ, ಅನ್ನದಾನ ಇವೆಲ್ಲವೂ ಸೇರಿಕೊಂಡಿರುತ್ತಿತ್ತು. ಅದಕ್ಕೆ ಲಿಂಗರಾಜ ದೇವಸ್ಥಾನ ನಿರ್ಮಾಣವಾದಾಗ ಅದರ ಸುತ್ತಲೂ ಸಣ್ಣ ಸಣ್ಣ ದೇವಾಲಯಗಳನ್ನು ಸೇರಿಸಿ ಒಂದು ದೊಡ್ಡ ದೇವಾಲಯ ಸಂಕೀರ್ಣ ರೂಪುಗೊಂಡಿತು. ಇವತ್ತು ಕೂಡ ಈ ಸಂಪೂರ್ಣ ಸಂಕೀರ್ಣದಲ್ಲಿ ಸುಮಾರು 150 ಉಪ ದೇವಾಲಯಗಳಿವೆ. 11ನೇ ಶತಮಾನದಲ್ಲಿ ಸೋಮವಂಶಿ ಅವರು ಕಟ್ಟಿಸಿರುವಂಥ ದೇವಸ್ಥಾನ ಇದು. ಲಿಂಗರಾಜ ನೋಡಿ, ಈ ದೇವಸ್ಥಾನವನ್ನು ಕೇವಲ ಶಿವನ ದೇವಸ್ಥಾನ ಅಂತ ಹೇಳಿ ಮುಂದೆ ಹೋಗ್ಬಿಟ್ರೆ ಇದರಲ್ಲಿರುವ ದೊಡ್ಡ ಅರ್ಥವನ್ನೇ ನಾವು ಕಳೆದುಕೊಳ್ತೀವಿ. ಏಕೆಂದರೆ ಇಲ್ಲಿ ಶಿವನನ್ನು ಕೇವಲ ಶಿವನಾಗಿ ಮಾತ್ರ ನೋಡಲ್ಲ, ಇಲ್ಲಿನ ಲಿಂಗರಾಜನನ್ನು ಹರಿಹರ ಅಂತ ಕರೆಯುತ್ತಾರೆ. ಹರ ಅಂದರೆ ಶಿವ, ಹರಿ ಅಂದರೆ ವಿಷ್ಣು. ಅಂದರೆ ಶಿವ ಮತ್ತು ವಿಷ್ಣು ಎರಡು ಬೇರೆ ಬೇರೆ ಪರಂಪರೆಗಳು ಒಂದೇ ದೈವಿಕ ರೂಪದಲ್ಲಿ ಒಂದಾಗುತ್ತವೆ. ಇದರ ಅರ್ಥ ಏನು? ಇದನ್ನು ಯಾಕೆ ಮಾಡಬೇಕಿತ್ತು? ಯಾಕಂದರೆ ಒಡಿಶಾದ ಧಾರ್ಮಿಕ ಪರಂಪರೆ ಒಂದೇ ದಾರಿಯಲ್ಲಿ ನಡೆದಿರಲಿಲ್ಲ. ಒಂದು ಕಡೆ ಶಿವನ ಆರಾಧನೆ ಬಲವಾಗಿತ್ತು, ಮತ್ತೊಂದು ಕಡೆ ವಿಷ್ಣುವಿನ ಆರಾಧನೆ, ವಿಶೇಷವಾಗಿ ಜಗನ್ನಾಥ ಪರಂಪರೆ ಬೆಳೆಯುತ್ತಿತ್ತು. ಆ ಎರಡು ಪರಂಪರೆಗಳು ಮುಖಾಮುಖಿಯಾಗುವುದಕ್ಕಿಂತ ಒಂದನ್ನೊಂದು ಸೇರಿಸಿಕೊಂಡು ಬದುಕಿದ ಒಂದು ರೂಪವೇ ಈ ಹರಿಹರ. ಅಂದರೆ ಈ ದೇವಸ್ಥಾನ ನಮಗೆ ಒಂದು ದೊಡ್ಡ ವಿಷಯ ಹೇಳುತ್ತೆ. ದೇವರು ಬೇರೆ ಬೇರೆ ಹೆಸರಿನಲ್ಲಿ ಕಾಣಿಸಿಕೊಂಡರೂ ಭಕ್ತಿ ಒಂದೇ ಜಾಗದಲ್ಲಿ ಸೇರಿರುತ್ತದೆ. ಇಲ್ಲಿ ಪೂರ್ತಿ ವ್ಯೂ ನೋಡೋದಕ್ಕೆ ಒಂದು ಜಾಗ ಇದೆ. ಇಲ್ಲಿಂದ ಈ ದೇವಸ್ಥಾನದ ವಿನ್ಯಾಸದ ಅರ್ಥ ಇನ್ನೊಂದು ವಿಷಯ ಗಮನಿಸಿ. ಲಿಂಗರಾಜ ದೇವಸ್ಥಾನದಲ್ಲಿ ಒಂದರ ಹಿಂದೆ ಒಂದರಂತೆ 4 ಪ್ರಮುಖ ಭಾಗಗಳಿವೆ. ಗರ್ಭಗುಡಿ, ಜಗಮೋಹನ, ನಾಟಮಂದಿರ, ಭೋಗಮಂಟಪ. ಹೊರಗಿನಿಂದ ಒಳಗೆ ಹೋಗುತ್ತಿದ್ದಂತೆ ನಮ್ಮ ಗಮನ ನಿಧಾನವಾಗಿ ದೇವರ ಕಡೆಗೆ ಕೇಂದ್ರೀಕರಿಸುವ ರೀತಿಯ ವಿನ್ಯಾಸ. ಅಂದರೆ ದೇವಸ್ಥಾನ ಕೇವಲ ಕಲ್ಲಿನ ಕಟ್ಟಡವಲ್ಲ, ಹೊರಗಿನ ಜಗತ್ತಿನಿಂದ ಒಳಗಿನ ದೈವಿಕ ಅನುಭವದ ಕಡೆಗೆ ಕರೆದೊಯ್ಯುವ ಒಂದು ಪ್ರಯಾಣ. ಹಾಗಾದರೆ ಭಕ್ತರೇ, ಚಂದ್ರಭಾಗದಿಂದ ನಾವು ಸೂರ್ಯನ ಕತೆ ಕೇಳಿದ್ವಿ. ಕೋಣಾರ್ಕ್ನಲ್ಲಿ ಸೂರ್ಯನನ್ನೇ ಕಲ್ಲಿನ ರಥವಾಗಿ ನೋಡಿದ್ವಿ. ಈಗ ಲಿಂಗರಾಜನಲ್ಲಿ ಶಿವ ಮತ್ತು ವಿಷ್ಣುವಿನ ಪರಂಪರೆ ಒಂದೇ ರೂಪದಲ್ಲಿ ಸೇರಿರುವುದನ್ನು ನೋಡಿದ್ವಿ. ಅಂದರೆ ಈ ಪಯಣ ಕೇವಲ 3 ದೇವಸ್ಥಾನಗಳ ಪಯಣ ಅಲ್ಲ, ಇದು ನಮ್ಮ ಪೂರ್ವಜರು ದೇವರನ್ನು ಹೇಗೆ ನೋಡುತ್ತಿದ್ದರು ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವ ಪಯಣ. ಅವರು ಕಲ್ಲಿನಲ್ಲಿ ದೇವರನ್ನು ಮಾತ್ರ ಕೆತ್ತಲಿಲ್ಲ, ತಮ್ಮ ನಂಬಿಕೆ, ತಮ್ಮ ಜ್ಞಾನ,
ತಮ್ಮ ಸಂಸ್ಕೃತಿ ಎಲ್ಲವನ್ನು ಆ ಕಲ್ಲಿನೊಳಗೆ ಬಿಟ್ಟು ಹೋದರು. ಅದಕ್ಕೆ ಲಿಂಗರಾಜ ದೇವಸ್ಥಾನವನ್ನು ನೋಡಿದಾಗ ಬರೀ ಒಂದು ದೇವಸ್ಥಾನ ನೋಡಬೇಡಿ, 1000 ವರ್ಷಗಳ ಹಿಂದಿನ ಒಂದು ನಾಗರಿಕತೆ ಇವತ್ತು ನಮ್ಮ ಮುಂದೆ ನಿಂತಿದೆ ಅಂತ ನೋಡಿ. ಆಗ ಮಾತ್ರ ಈ ದೇವಾಲಯದ ನಿಜವಾದ ಅರ್ಥ ನಮಗೆ ಅರ್ಥವಾಗುತ್ತದೆ. ನೋಡಿದ್ರಲ್ಲ, ಹಿಂದ್ಗಡೆಯಿಂದ ಮೇಲೆ ಹತ್ತಿದ್ರೆ ಹೋಗಿ ವ್ಯೂ ಮಾಡ್ಬೋದು ಫುಲ್ಲು. ಮುಂದೆಯಿಂದ ಫೋನ್ ಅಲೋ ಇಲ್ದಿರೋ ಕಾರಣ ಇದು ಒಂದು ದಾರಿ ಇದೆ, ಮೇಲೆ ಬಂದು ಅಲ್ಲಿ ನಿಂತ್ಕೊಂಡು ಆರಾಮಾಗಿ ಪೂರ್ತಿ ದೇವಸ್ಥಾನ ನೋಡ್ಬೋದು. ಹಾಗೆ ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೇನೆ ಇಷ್ಟ ಆಗಿತ್ತು ಅಂತಂದರೆ ನೀವಿರೋ ಜಾಗದಿಂದನೇ ಎಲ್ಲರೂ ನನ್ನ ಜೊತೆ ಸೇರಿ ಹೇಳಿ ಹರ ಹರ ಮಹಾದೇವ. ಹಾಗೆ ಹೇಳಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಈ ದೇವಸ್ಥಾನ ಯಾಕಿದೆ ಅಂತಂದರೆ ಶಿವ ಮತ್ತು ವಿಷ್ಣು ಇಬ್ಬರು ಒಬ್ಬರೇ ಅಂತ ಹೇಳೋದಕ್ಕೇನೆ ಹರಿಹರ ದೇವಸ್ಥಾನ ಈ ಲಿಂಗರಾಜ ಇರೋದು. ಯಾಕಂದರೆ ಎಲ್ಲರೂ ಇವರೇ ಬೇರೆ ಅವರೇ ಬೇರೆ ಎಲ್ಲ ಬೇರೆ ಬೇರೆ ಅನ್ಕೊಂಡ್ಬಿಟ್ಟಿರ್ತಾರೆ. ದೇವರು ಒಬ್ಬರೇ, ಆದರೆ ಅವತಾರಗಳಷ್ಟೇ, ಅವರ ಕಾರ್ಯಗಳು ಅವರಿಗೆ ಹೊಸ ಹೆಸರನ್ನು ಕೊಟ್ಟಿರುತ್ತೆ. ಆದ್ದರಿಂದ ಈ ದೇವಸ್ಥಾನದ ಸೂಚನೆಯೇ ಹರಿ ಮತ್ತು ಹರ, ವಿಷ್ಣು ಮತ್ತು ಶಿವ ಇಬ್ಬರು ಒಬ್ಬರೇ ಅಂತ ಹೇಳೋವಂಥ ದೇವಸ್ಥಾನ ಇದು. ಸೊ ಬನ್ನಿ, ಇಲ್ಲಿಗೆ ಭುವನೇಶ್ವರನ ಎಲ್ಲ ಜಾಗಗಳು ಮುಗೀತು. ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವಿರೋ ಜಾಗದಿಂದನೇ ನೀವೆಲ್ಲರೂ ನನ್ನ ಜೊತೆ ಸೇರಿ ಹೇಳಿ ರಾಧೇ ರಾಧೇ, ಜೈ ಶ್ರೀಕೃಷ್ಣ, ಜೈ ಜಗನ್ನಾಥ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಕಾಯ್ತಾ ಇರಿ.